नालं वा परमोपकारकमिदं त्वेकं पशूनां पते पश्यन् कुक्षिगतांश्चराचरगणान् बाह्यस्थितान् रक्षितुम् सर्वामर्त्यपलायनौषधमतिज्वालाकरं भीकरं निक्षिप्तं गरलं गलेन गिलितं नोत्कीर्णमेव त्वया. ಹೇ ಪಶುಪತಿ, ಜ್ವಾಲೆಯನ್ನು ಕಾರುತ್ತಾ ಭೀಕರವಾಗಿದ್ದ ಯಾವ ವಿಷವನ್ನು ಕಂಡು ದೇವಾಸುರರು ಪಲಾಯನಗೈದರೋ ಅಂತಹ ವಿಷವನ್ನು ನಿನ್ನ ಹೊಟ್ಟೆಯಲ್ಲಿದ್ದ ಮತ್ತು ಹೊರಗೂ ಇದ್ದ ಚರಾಚರ ವಸ್ತುಗಳನ್ನು ರಕ್ಷಿಸುವುದಕ್ಕಾಗಿ ನೀನು ಒಳಗೂ ನುಂಗದೆ ಹೊರಗೂ ಉಗುಳದೆ ನಿನ್ನ ಕಂಠದಲ್ಲಿಯೇ ಇರಿಸಿಕೊಂಡೆ. ಪರಮೋಪಕಾರವಾದ ಈ ಕ್ರಿಯೆಯೊಂದೇ ಸಾಲದೆ ನಿನ್ನ ಕಾರುಣ್ಯ ಪ್ರದರ್ಶನಕ್ಕೆ. ज्वालोघ्रः सकलामरातिभयदः क्ष्वेलः कथं वा त्वया दृष्टः किञ्च करे धृतः करतले किं पक्वजम्बूफलम् जिह्वायां निहितश्च सिद्धहुटिका वा कण्ठदेशे भृतः किं ते नीलमणिर्विभूषणमयं शम्भो महात्मन्वद. ಶಂಭುವೆ, ಮಹಾತ್ಮನೇ, ಜ್ವಾಲೆಗಳನ್ನು ಕಾರುತ್ತಾ ಎಲ್ಲ ದೇವತೆಗಳಿಗೂ ಭಯವನ್ನುಂಟು ಮಾಡುತ್ತಿರುವ ಆ ವಿಷವನ್ನು ನೀನು ಹೇಗೆ ತಾನೇ ನೋಡಿದೆ? ಅದನ್ನು ಹೇಗೆ ಕೈಯಲ್ಲಿ ಧರಿಸಿದೆ? ಪಕ್ವವಾದ ಜಂಬೂಫಲವೆಂದು ಭಾವಿಸಿ ಅಂಗೈಯಲ್ಲಿಟ್ಟುಕೊಂಡೆಯಾ? ಸಿದ್ಧರ ಗುಳಿಗೆಯೆಂದು ನಾಲಿಗೆಯ ಮೇಲೆ ಇಟ್ಟುಕೊಂಡೆಯಾ? ಇದೊಂದು ನೀಲಮಣಿ ನನಗೆ ವಿಭೂಷಣವೇ ಆದೀತು ಎಂದು ಭಾವಿಸಿ ಕಂಠದೇಶದಲ್ಲಿ ಧರಿಸಿದೆಯಾ ಹೇಳು. नालं वा सकृदेव देव भवतः सेवानतिर्वानुतिः पूजा वा स्मरणं कथाश्रवणमप्यालोकनं मादृशां स्वामिन्न स्थिरदेवतानुसरणा यासेन किं लभ्यते का वा मुक्तिरिथः कुतो भवति चेत् किं ಪ್ರಾರ್ಥನೀಯಂ ತದಾ. ಹೇ ದೇವ, ನಮ್ಮಂಥವರಿಗೆ ನಿನ್ನ ಸೇವೆ, ನಮಸ್ಕಾರ, ಸ್ತುತಿ, ಪೂಜೆ, ಸ್ಮರಣ, ಕಥಾಶ್ರವಣ, ದರ್ಶನ ಇವುಗಳನ್ನು ಒಮ್ಮೆ ಮಾಡಿದರೆ ಸಾಲದೆ? ಹೇ ಸ್ವಾಮಿನ್, ಅಸ್ಥಿರರಾದ ಇತರ ದೇವತೆಗಳನ್ನು ಅನುಸರಿಸುವ ಆಯಾಸದಿಂದ ಏನು ದೊರಕೀತು? ನಿನ್ನ ಸೇವಾದಿ ರೂಪದ ಇದಕ್ಕಿಂತ ಬೇರೆ ಮುಕ್ತಿಯಾದರೂ ಯಾವುದು? ಅದು ನಿನ್ನನ್ನು ಹೊರತು ಬೇರಾವ ದೇವತೆಯಿಂದ ಲಭಿಸೀತು? ಒಂದು ವೇಳೆ ಲಭಿಸುವುದಾದರೂ ಆಗ ಇವನ್ನು ಬಿಟ್ಟು ಪ್ರಾರ್ಥಿಸತಕ್ಕುದಾದರೂ ಯಾವುದು? किं भ्रूमस्तव साहसं पशुपते कस्यास्ति शम्भो भव धैर्यं चेदृशमात्मनस्थितिरियं चान्यः कथं लभ्यते भ्रश्यद्देवगणं त्रसन्मुनिगणं नश्यत्प्रपञ्चं लयं पश्यन्निर्भय एक एव विहरत्यानन्द सान्द्रो भवान्. ಪಶುಪತಿ, ನಿನ್ನ ಸಾಹಸವನ್ನು ಕುರಿತು ಏನು ಹೇಳೋಣ? ನಿನ್ನಲ್ಲಿರುವಂತಹ ಧೈರ್ಯ ಮತ್ತಾರಲ್ಲಿದೆ? ನಿನ್ನ ಈ ಸ್ಥಿತಿಯನ್ನು ಇತರರು ಹೇಗೆ ತಾನೇ ಹೊಂದಬಲ್ಲರು? ಪ್ರಳಯ ಕಾಲದಲ್ಲಿ ದೇವಗಣವು ಪತನ ಹೊಂದುತ್ತಿರಲು
ಮುನಿಗಣವು ಭಯಪಡುತ್ತಿರಲು, ಪ್ರಪಂಚವು ನಶಿಸುತ್ತಿರಲು ಆ ಪ್ರಲಯವನ್ನು ನೋಡುತ್ತಾ ಆನಂದಘನಾದ ನೀನು ನಿರ್ಭಯನಾಗಿಯೂ ಅದ್ವಿತೀಯನಾಗಿಯೂ ವಿಹರಿಸುತ್ತೀಯೆ. ಯೋಗಕ್ಷೇಮಧುರಂಧರಸ್ಯ ಸಕಲ ಶ್ರೇಯಃಪ್ರದೋದ್ಯೋಗಿನೋ ದೃಷ್ಟಾದೃಷ್ಟಮತೋಪದೇಶಕೃತಿನೋ ಬಾಹ್ಯಾಂತರವ್ಯಾಪಿನಃ ಸರ್ವಜ್ಞಸ್ಯ ದಯಾಕರಸ್ಯ ಭವತಃ ಕಿಂ ವೇದಿತವ್ಯಂ ಮಯಾ ಶಂಭೋ ತ್ವಂ ಪರಮಾಂತರಂಗ ಇತಿ ಮೇ ಚಿತ್ತೇ ಸ್ಮರಾಮ್ಯನ್ವಹಂ. ಭಕ್ತರ ಯೋಗಕ್ಷೇಮದ ಭಾರವನ್ನು ವಹಿಸಿದವನಾದ, ಸಕಲ ಶ್ರೇಯಸ್ಸುಗಳನ್ನೂ ಕೊಡುವುದರಲ್ಲಿ ಉದ್ಯುಕ್ತನಾಗಿರುವ, ಐಹಿಕ ಆಯುಷ್ಮಿಕ ಫಲೋಪಾಯಗಳನ್ನು ಉಪದೇಶಿಸುವುದರಲ್ಲಿ ಸಮರ್ಥನಾದ, ಜಗತ್ತನ್ನು ಒಳಗೂ ಹೊರಗೂ ವ್ಯಾಪಿಸಿರುವ ಸರ್ವಜ್ಞನೂ ದಯಾಕರನೂ ಆದ ನಿನ್ನಲ್ಲಿ ನಾನು ಅರಿಕೆ ಮಾಡಿಕೊಳ್ಳುವುದು ಏನು ತಾನೇ ಇದೆ? ಶಂಭುವೆ, ನೀನೇ ನನ್ನ ಪರಮಾಂತರಂಗವೆಂದು ನನ್ನ ಮನಸ್ಸಿನಲ್ಲಿ ಸದಾ ಸ್ಮರಿಸುತ್ತೇನೆ. ಭಕ್ತೋ ಭಕ್ತಿಗುಣಾವೃತೆ ಮುದಮೃತಾ ಪೂರ್ಣೇ ಪ್ರಸನ್ನೇ ಮನಃ ಕುಂಭೇ ಸಾಂಭತವಾಂಘ್ರಿಪಲ್ಲವಯುಗಂ ಸಂಸ್ಥಾಪ್ಯ ಸಂವಿತ್ಫಲಂ ಸತ್ವಂ ಮಂತ್ರಮುದೀರಯನ್ನಿಜ ಶರೀರಾಗಾರ ಶುದ್ಧಿಂ ವಹನ್ ಪುಣ್ಯಾಹಂ ಪ್ರಕಟೀಕರೋಮಿ ರುಚಿರಂ ಕಲ್ಯಾಣಮಾಪಾದಯನ್. ಸಾಂಬನೇ, ಭಕ್ತನಾದ ನಾನು ಭಕ್ತಿಯೆಂಬ ದಾರದಿಂದ ಸುತ್ತಲ್ಪಟ್ಟ, ಸಂತೋಷವೆಂಬ ನೀರಿನಿಂದ ತುಂಬಿರುವ, ಶಾಂತವಾದ ಮನಸ್ಸೆಂಬ ಕೊಂಬದಲ್ಲಿ ನಿನ್ನ ಪಾದ ಕಮಲ ಯುಗ್ಮವೆಂಬ ಚಿಗುರನ್ನು ಸ್ಥಾಪಿಸಿ, ಜ್ಞಾನವೆಂಬ ತೆಂಗಿನಕಾಯನ್ನು ಅಲ್ಲಿ ಇಟ್ಟು, ಸತ್ವಶಾಲಿಯಾದ ನಿನ್ನ ನಾಮ ಮಂತ್ರವನ್ನುಚ್ಚರಿಸುತ್ತಾ ನನ್ನ ಶರೀರವೆಂಬ ಮನೆಯನ್ನು ಶುದ್ಧಿಗೊಳಿಸಿ, ಸುಖಕರವಾದ ಕಲ್ಯಾಣವನ್ನುಂಟು ಮಾಡುತ್ತಾ ಪುಣ್ಯಾಹ ಕರ್ಮವನ್ನು ಆಚರಿಸುತ್ತೇನೆ. ಆಮ್ನಾಯಾಂ ಬುಧಿಮಾದರೇಣ ಸುಮನ ಸಂಘಾಸಮುದ್ಯನ್ಮನೋ ಮಂಥಾನಂ ದೃಢಭಕ್ತಿರಜ್ಜುಸಹಿತಂ ಕೃತ್ವಾ ಮಥಿತ್ವಾ ತತಃ ಸೋಮಂ ಕಲ್ಪತರುಂ ಸುಪರ್ವಸುರಭಿಂ ಚಿಂತಾಮಣಿಂ ಧೀಮತಾಂ ನಿತ್ಯಾನಂದಸುಧಾಂ ನಿರಂತರರಮಾ ಸೌಭಾಗ್ಯಮಾತನ್ವತೆ. ಶುದ್ಧ ಮಾನಸರೆಂಬ ದೇವತೆಗಳ ಸಮೂಹಗಳು ಆದರದಿಂದ ದೃಢಭಕ್ತಿ ಎಂಬ ಹಗ್ಗದೊಡನೆ ಕೂಡಿರುವ ಮನಸ್ಸನ್ನು ಕಡೆಗೋಲನ್ನಾಗಿ ಮಾಡಿ, ವೇದವೆಂಬ ಸಮುದ್ರವನ್ನು ಕಡೆದು ಅದರಿಂದ ಚಂದ್ರ, ಕಲ್ಪತರು, ಕಾಮಧೇನು, ಚಿಂತಾಮಣಿಗಳಿಗೆ ಸಮನಾದ, ಧೀಮಂತರಿಗೆ ನಿತ್ಯಾನಂದದಾಯಕನಾದ, ಅಮೃತಕ್ಕೆ ಸಮನಾದ, ನಿರಂತರ ಸೌಭಾಗ್ಯ ಲಕ್ಷ್ಮಿಯಂತಿರುವ ನಿನ್ನನ್ನು ಪಡೆಯುತ್ತಾರೆ. ಪ್ರಾಕ್ಪುಣ್ಯಾಚಲಮಾರ್ಗದರ್ಶಿತಸುಧಾ ಮೂರ್ತಿಃ ಪ್ರಸನ್ನಃ ಶಿವಃ ಸೋಮಃ ಸದ್ಗುಣಸೇವಿತೋ ಮೃಗಧರಃ ಪೂರ್ಣಸ್ತಮೋ ಮೋಚಕಃ ಚೇತಃ ಪುಷ್ಕರಲಕ್ಷಿತೋ ಭವತಿ ಚೇತ್ ಆನಂದಪಾಥೋ ನಿಧಿಃ ಪ್ರಾಗಲ್ಭೇನ ವಿಜೃಂಭತೆ ಸುಮನಸಾಂ ವೃತ್ತಿಸ್ತದಾ ಜಾಯತೆ.
ಪೂರ್ವಜನ್ಮ ಸಂಚಿತವಾದ ಪುಣ್ಯವೆಂಬ ಪವಿತ್ರವಾದ ಉದಯಾಚಲದ ಮೂಲಕ ತೋರಿಸಿದ ಸುಧಾಮಮಯವಾದ ಮೂರ್ತಿಯುಳ್ಳವನು, ಪ್ರಸನ್ನನು, ಮಂಗಲಕರನು, ಶೋಭನರಾದ ಪ್ರಮಥಗಳೆಂಬ ನಕ್ಷತ್ರ ಸಮೂಹದಿಂದ ಸೇವಿತನು, ಮೃಗಧರನು, ಪೂರ್ಣನು, ಅಜ್ಞಾನಾಂಧಕಾರವನ್ನು ಹೋಗಲಾಡಿಸುವವನು ಆದ ಉಮಾ ಮಹೇಶ್ವರನೆಂಬ ಚಂದ್ರನು, ಹೃದಯ ಕಮಲವೆಂಬ ಆಕಾಶದಲ್ಲಿ ಕಾಣಲ್ಪಟ್ಟವನಾದರೆ ಆನಂದವೆಂಬ ಸಮುದ್ರವು ಅತಿ ಹೆಚ್ಚು ಉಕ್ಕೇರುತ್ತದೆ. ಮತ್ತು ಆಗ ಅಂತಹ ನಿನ್ನ ಭಕ್ತನಿಗೆ ಶುದ್ಧ ಮಾನಸರಾದ ಮುಕ್ತ ಜೀವಿಗಳು ಅನುಭವಿಸುತ್ತಿರುವ ಬ್ರಹ್ಮಾಕಾರ ವೃತ್ತಿಯು ಉಂಟಾಗುತ್ತದೆ. ಧರ್ಮೋ ಮೇ ಚತುರಂಘ್ರಿಕಃ ಸುಚರಿತಃ ಪಾಪಂ ವಿನಾಶಂ ಗತಂ ಕಾಮಕ್ರೋಧಮದಾದಯೋ ವಿಗಲಿತಾಃ ಕಾಲಾಃ ಸುಖಾವಿಷ್ಕೃತಾಃ ಜ್ಞಾನಾನಂದಮಹೌಷಧಿಃ ಸುಫಲಿತಾ ಕೈವಲ್ಯನಾಥೇ ಸದಾ ಮಾನ್ಯೇ ಮಾನಸಪುಂಡರೀಕನಗರೇ ರಾಜಾವತಂಸೇ ಸ್ಥಿತೇ. ಮೋಕ್ಷಾಧಿಪತಿಯಾದ ಪೂಜ್ಯನಾದ ಚಂದ್ರಶೇಖರನೆಂಬ ಚಕ್ರವರ್ತಿಯು ನನ್ನ ಹೃದಯ ಕಮಲವೆಂಬ ನಗರದಲ್ಲಿ ಯಾವಾಗಲೂ ನೆಲೆಸಿರಲು 4 ಪಾದಗಳನ್ನು ಹೊಂದಿರುವ ಧರ್ಮವು ಚೆನ್ನಾಗಿ ಆಚರಿಸಲ್ಪಡುತ್ತಿದೆ. ಪಾಪವು ವಿನಷ್ಟವಾಗಿದೆ. ಕಾಮ ಕ್ರೋಧ ಮದಾದಿಗಳು ಬಿಟ್ಟು ಹೋಗಿವೆ. ಕಾಲವು ಸುಖವನ್ನು ತಂದುಕೊಡುತ್ತಿದೆ. ಜ್ಞಾನಾನಂದವೆಂಬ ಮಹಾಸಸ್ಯವು ಉತ್ತಮ ಫಲಗಳನ್ನೀಯುತ್ತಿದೆ. ಧೀಯಂತ್ರೇಣ ವಚೋ ಘಟೇನ ಕವಿತಾ ಕುಲ್ಯೋಪಕುಲ್ಯಾಕ್ರಮೈಃ ಆನೀತೈಶ್ಚ ಸದಾಶಿವಸ್ಯ ಚರಿತಾ ಭೋರಾಶಿ ದಿವ್ಯಾಮೃತೈಃ ಹೃತ್ಕೇದಾರಯುತಾಶ್ಚ ಭಕ್ತಿಕಲಮಾಃ ಸಾಫಲ್ಯಮಾತನ್ಮತೆ ದುರ್ಭಿಕ್ಷಾನ್ಮಮ ಸೇವಕಸ್ಯ ಭಗವನ್ ವಿಶ್ವೇಶಭೀತಿಃ ಕುತಃ. ಹೇ ಭಗವನ್ ವಿಶ್ವೇಶ, ಬುದ್ಧಿ ಎಂಬ ಯಂತ್ರದ ಮೂಲಕ, ಮಾತುಗಳೆಂಬ ಘಟದಿಂದ, ಕವಿತೆ ಎಂಬ ಅನೇಕ ಉಪಕಾಲುವೆಗಳ ಮೂಲಕ ತಂದ ಸದಾಶಿವನ ಚರಿತ್ರೆ ಎಂಬ ಸಾಗರದ ಅಮೃತ ಜಲದಿಂದ, ಹೃದಯವೆಂಬ ಕ್ಷೇತ್ರದಲ್ಲಿ ನೆಟ್ಟಿರುವ ಭಕ್ತಿ ಎಂಬ ಭತ್ತವು ಸಾಫಲ್ಯವನ್ನು ಹೊಂದುತ್ತಿರಲಾಗಿ, ಸೇವಕನಾದ ನನಗೆ ದುರ್ಭಿಕ್ಷದ ಭೀತಿ ಎಲ್ಲಿಂದ ಬಂದಿತು?